ಒಳ ಮೀಸಲಾತಿ ಜಾರಿಯಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಚಿಂತಾಮಣಿಯ ಮಾದಿಗ ಸಮುದಾಯದ ಮುಖಂಡರುಗಳು ತೆರಳಿದರು. ಈ ವೇಳೆ ಮಾತನಾಡಿದ ಮಾದಿಗ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ, ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದರೂ ಒಳ ಮೀಸಲಾತಿಯಡಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ನಡೆಯದಿರುವುದು ಬೇಸರದ ಸಂಗತಿ. ಸರ್ಕಾರ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ದ್ರೋಹ ಎಸಗಿದೆ. ಸಮುದಾಯದ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೂ ಅಪಮಾನ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದಂಡೋರ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಏನು ನಾವು ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ 35 ವರ್ಷಗಳಿಂದ ಹೋರಾಟ ಮಾಡಿಕೊಂಡಿರ್ತಕ್ಕಂಥ ಪ್ರತಿಫಲವಾಗಿ ಏನು ನಾಗಮೋಹನ್ ದಾಸ್ ಅವರ ವರದಿಯನ್ನು ಇವತ್ತು ನಮ್ಮ ರಾಜ್ಯಪಾಲರ ಅಂಕಿತಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕಳಿಸಿದರು. ಆದರೆ 26ನೇ ತಾರೀಕು ಈ ತಿಂಗಳಲ್ಲಿ ಅವರು ಸಹಿಯನ್ನು ಹಾಕಿ ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳ್ಬಿಟ್ಟು ರಾಜ್ಯಪಾಲರ ಅಂಕಿತವನ್ನು ಆಗಿದೆ. ಆದರೆ ಅವರು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ರಾಜಕಾರಣಿಗಳ ಬಲಿಷ್ಠರ ರಾಜಕಾರಣಿಗಳಿಂದ ಅವರು ಮನವೊಲಿಸಿ ಅವರಿಗೆ ಗೌರವ ಕೊಟ್ಕೊಂಡು ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ವಾಸ್ತವಾಂಶ. ನಾವು ಹೇಳ್ತಾ ಇರೋದು 35 ವರ್ಷದಿಂದ ಹೋರಾಟದ ಪ್ರತಿಫಲವಾಗಿ ನಾಗಮೋಹನ್ ದಾಸ್ ಅವರು ಬಂದಿರೋದು ಸತ್ಯಾಂಶ ಇದೆ. ಏನು ಇವತ್ತು ಅವರು ಒಳಗಡೆ ಒಳಸಂಚು ಮಾಡಿಕೊಂಡು 56,432 ಉದ್ಯೋಗಗಳನ್ನು ಬ್ಯಾಕ್ಲಾಗ್ ಉದ್ಯೋಗಗಳನ್ನು ತುಂಬೋದಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಕೈವಾಡ ಆಗಿರೋದು ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಅವರು. ನಾವೆಲ್ಲರೂ ಏನು ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ನಮ್ಮ ಸಮುದಾಯದ KH ಮುನಿಯಪ್ಪನವರು, HIನವರು, ನಾರಾಯಣಸ್ವಾಮಿ, ಗೋವಿಂದ ಖರ್ಗೆ ಅವರು ಎಲ್ಲರೂ ಒಂದು ಸಭೆಯನ್ನು ಕರೆದು ಅವರು ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಪ್ರಕಾರ ನಾಗಮೋಹನ್ ದಾಸ್ ಏನಿದೆ ಅದನ್ನು ಜಾರಿ ಮಾಡಿ ಅದರ ಪ್ರಕಾರ 56,432 ಉದ್ಯೋಗಗಳನ್ನು ಫುಲ್ಫಿಲ್ ಮಾಡಿ, ಇಲ್ಲವಾದರೆ ಮಾದಿಗರ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ PM ನರಸಿಂಹಯ್ಯ, ಶ್ರೀನಿವಾಸ್, ಶಿವಾನಂದ, ಹೆಬ್ಬರಿ ನಾರಾಯಣಸ್ವಾಮಿ, TG ಪುನೀತ್ ಮತ್ತಿತರರು ಇದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.